ನಮ್ಮ ಅಖಿಲ ಭಾರತ ಕಾಂಗ್ರೆಸ್ ಕಮಿಟಿಯ ಅಧ್ಯಕ್ಷರಾದ ಸಾಮಾನ್ಯ ಖರ್ಗೆ ಸಾಹೇಬರು ಮತ್ತು ರಾಹುಲ್ ಗಾಂಧಿ ಅವರ ಒಂದು ನೇತೃತ್ವದಲ್ಲಿ ನಡೀತಾ ಇರೋದು ನಮ್ಮ ಇಡೀ ಭಾರತ ದೇಶಾದ್ಯಂತ ಈ ಕಾರ್ಯಕ್ರಮ ನಡೀತಾ ಇರೋದು ನಿಜಕ್ಕೂ ಶ್ಲಾಘನೀಯ. ಇದರಿಂದ ಮುಂದಿನ ನಿರ್ಮಾಣಗಳಲ್ಲಿ ನಮ್ಮ ಪಕ್ಷ ಅಧಿಕಾರಕ್ಕೆ ಬರಬೇಕು. ಎಲ್ಲ ರೀತಿಯಲ್ಲಿ ಬಡವರಿಗೆ, ಅಸಹಾಯಕರಿಗೆ, ದೀನ ದಲಿತರಿಗೆ, ನಿರ್ಗತಿಕರಿಗೆ, ಅನೇಕ ನಿರುದ್ಯೋಗಿಗಳಿಗೆ ಉದ್ಯೋಗವನ್ನು ಕಲ್ಪಿಸುವ ಮುಖಾಂತರ ಇತಿಹಾಸವನ್ನು ಸೃಷ್ಟಿ ಮಾಡಬೇಕನ್ನುವಂತ ಕನಸನ್ನು ಇಟ್ಟುಕೊಂಡಂತ ನಮ್ಮ ರಾಷ್ಟ್ರದ ನಾಯಕರಾದಂತಹ ರಾಹುಲ್ ಗಾಂಧಿ ಅವರಿಗೆ ಎಲ್ಲರೂ ಸೇರಿ ಹೆಚ್ಚಿನ ಪ್ರಮಾಣದಲ್ಲಿ ನಿರ್ಮಾಣದಲ್ಲಿ ಪ್ರಯತ್ನವನ್ನ ಈ ದೇಶಾದ್ಯಂತ ಮಾಡುವಂತಹ ಪ್ರಯತ್ನವನ್ನು ಮಾಡೋಣ. ಈ ಒಂದು ಕಾರ್ಯಕ್ರಮ ಭಾಷಣಕ್ಕಿಂತ ಹೆಚ್ಚು ಇವತ್ತು ಈಗಾಗಲೇ ಅವರು ಹೇಳಿದ್ರು, ಎಐಸಿ ಸೆಕ್ರೆಟರಿ ಜಾಸ್ತಿ ಮಾತಾಡೋದು ಬೇಡ, ಯಾರು ಮಾಡೋದು ಬೇಡ, ಜಾಸ್ತಿ ಎರಡೆರಡು ನಿಂತು ಮಾತಾಡ್ರೆ. ನಾವು ಬಂದಿದ್ದ ಉದ್ದೇಶ ಇವತ್ತು ನಮ್ಮ ಬೆಳಗಾವಿ ಗ್ರಾಮೀಣ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರನ್ನ ಆಯ್ಕೆ ಮಾಡಬೇಕಾಗಿದೆ. ಅದಕ್ಕೋಸ್ಕರ ಇವತ್ತು ಬಂದಿದ್ದೀನಿ. ಅದನ್ನ 1 to 1 ನಾನು ಡಿಸ್ಕಸ್ ಮಾಡ್ತೀನಿ ಅಂತ ಹೇಳಿದ್ರು. ಹೀಗಾಗಿ ನಾನು ಡಿಸ್ಕಸ್ ಮಾತಾಡಿದೆ. ಆದ್ರೆ ಇವತ್ತು ಒಂದು ನಾನು ಮಾತು ಹೇಳಿದ್ರೆ ಅದು ಬಹಳ ತಪ್ಪಾಗ್ತದೆ. ಇವತ್ತು ದೇವರು ಕೂಡ ಮೆಚ್ಚುವಾಗಿಲ್ಲ. ಇವತ್ತು ನಮ್ಮ ಆತ್ಮೀಯ ಸಹೋದರರಾದ ವಿನಯ್ ನಾವಲಟ್ಟಿ ಸುಮಾರು 10 ವರ್ಷಕ್ಕಿಂತ ಹೆಚ್ಚು ಕಾಲ ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ಅಧ್ಯಕ್ಷರಾಗಿ ಪ್ರಾಮಾಣಿಕವಾಗಿ ಆನಂದದ ಮನಸ್ಸಿನಿಂದ ನಿಸ್ವಾರ್ಥ ಭಾವನೆಯಿಂದ ಯಾವುದೇ ಒಂದು ಹುದ್ದೆಯನ್ನು ಅಪೇಕ್ಷೆ ಪಡದೆ ಇವತ್ತು ಜಿಲ್ಲಾಧ್ಯಕ್ಷರಾಗಿ ಸೇವೆಯನ್ನು ಮಾಡ್ತಾ ಬಂದಿದ್ದು ನಿಜಕ್ಕೂ ಒಂದು ದೊಡ್ಡ ಸಂತೋಷದ ವಿಷಯ. ಅವರ ಒಂದು ಈ ಪಕ್ಷಕ್ಕೆ ಅವರ ಕೊಡುಗೆ ಅಪಾರ. ಅವರನ್ನು ನಾವು ಎಷ್ಟು ಅವ್ರ ಮುಂದೆ ಅದನ್ನ ಹೊಗಳಿದ್ರೆ ಅತಿಶಯೋಕ್ತಿ ಆಗುತ್ತೆ. ಇವತ್ತು ಅವ್ರನ್ನ ಬಿಟ್ಕೊಡೋದು ಕೂಡ ನನಗೆ ಮನಸ್ಸಿಗೆ ನೋವು ಉಂಟಾಗ್ತದೆ. ಅನಿವಾರ್ಯ ಕಾರಣದಿಂದ ಇವತ್ತು ನಾವು ಬಿಟ್ಕೊಡುವಂತ ಪರಿಸ್ಥಿತಿ ಕೂಡ ಬಂದಿರುವುದು. ಇವತ್ತು ಯಾವುದೇ ಒಂದು ನಮ್ಮ ಜಿಲ್ಲೆಯಲ್ಲಿ ಕಾರ್ಯಕ್ರಮ ನಡೆಯುವಂತ ಸಂದರ್ಭದಲ್ಲಿ ಪ್ರತಿ ಬಾರಿ ಕರೆಯನ್ನ ಅಥವಾ ಮೆಸೇಜ್ ಅನ್ನ ಯಾವತ್ತೂ ಒಂದಕ್ಕೂ ತಪ್ಪಲೆ ತಿಳಿಸಿಕೊಟ್ಟಂತವ್ರು ನಮ್ಮ ವಿನಯಣ್ಣ ನಾವಲಟ್ಟಿ ಅವರು. ಅವರಿಗೆ ನಾನು ಎಐಸಿಸಿ सेक्रेटरी मनोज चौहान ಅವರಿಗೆ ಒಂದು ವಿನಂತಿ ಮಾಡ್ತೀನಿ. मनोज चौहान जी, मैं आपके पास एक विनती करता हूँ. I request you, I beg you. My elder brother Vinay Navalatti has served a lot of secular works in our district. So kindly give him a good post in our Congress party. Just I request you because he faced a lot of difficulties and he tried a lot to build a बहुत कोशिश करके हमारा पार्टी को बिल्ड करने के लिए बहुत अच्छा कोशिश किया है हमारे विनय नावलट्टी साहब ने. उनको हमारे कर्नाटक निगम प्रदेश अध्यक्ष थोड़ा देने के लिए आप ऊपर राहुल गांधी को रेफर कीजिए करके मैं आपके पास हाथ जोड़ के रिक्वेस्ट करता हूँ. क्योंकि उनका ये हमारे डिस्ट्रिक्ट में उनका बहुत अच्छा काम करके बिल्ड करके रखा हुआ है. मेरे को मैं भी ये शासक मतलब विधायक बन के इधर खड़ा हो बोले तो उनका भी एक बात है बोल के मैं बहुत गर्व से बोलता हूँ. तो ಇವತ್ತು ಹೆಚ್ಚಿಗೆ ಮಾತಾಡಿದ್ರೆ ತಮ್ಮ ಇವತ್ತು ಸುಮಾರು 57-60 ಜನರನ್ನ ಅವರು 1 to 1 ಆಗಿ ಒಳಗೆ ಕರೆದು ಮಾತಾಡ್ತಾರೆ. ತಮ್ಮ ಅನಿಸಿಕೆಗಳನ್ನ ತಾವು ಯಾರಾದ್ರೆ ನಮ್ಮ ಪಕ್ಷಕ್ಕೆ ಒಳ್ಳೇದಾಗುತ್ತೆ, ನಮ್ಮ ಜಿಲ್ಲೆಗೆ ಒಳ್ಳೇದಾಗುತ್ತೆ, ನಮ್ಮ ಸತೀಶಣ್ಣ ಜಾರಕಿಹೊಳಿಗೆ ಕೈ ಬಲಪಡಿಸುವಂತ ಕೆಲಸ ಯಾರ್ಯಾರು ಮಾಡ್ತಾರೆ ಅಂತಕ್ಕಂಥದನ್ನ ಇವತ್ತು ನಮ್ಮ ರಾಜ್ಯದಲ್ಲಿ ಒಂದು ಚುಕ್ಕಾಣಿ ಇರುವಂತ ಕೆಲಸವನ್ನು ಯಾರಿಂದ ಆಗ್ಬೋದು ಅನ್ನೋದನ್ನ ಕೂಲಂಕುಷವಾಗಿ ವಿಚಾರವನ್ನು ಮಾಡಿ ತಮ್ಮ ಅಭಿಪ್ರಾಯವನ್ನ ಅವರ ಕಾರ್ಯದರ್ಶಿ ಮುಂದೆ ತಾವು ವ್ಯಕ್ತಪಡಿಸಬೇಕು ತಮ್ಮಲ್ಲಿ ನಾವು ವಿನಂತಿಯನ್ನು ಮಾಡಿ ಇವತ್ತು ನಾವು ಕೇವಲ ಸುಮಾರು 100-150 ಮಂದಿನ ಇವತ್ತು ನಾವು ಕರೆದು ಇವತ್ತು ಮೀಟಿಂಗ್ ಮಾಡಬೇಕಂತ ಹೇಳಿ ಇವತ್ತು ಮಂದಿ ಹೇಳಿದ್ರೆ ಇವತ್ತು ಸುಮಾರು 1000 ಜನ ಇವತ್ತು 800,000 ಜನ ಇವತ್ತು ಬಂದಿದ್ದು ನಿಜಕ್ಕೂ ನನಗೆ ಬಹಳ ಸಂತೋಷ ಆಯಿತು. ಇಲ್ಲಿ ಬಂದು ಇವತ್ತು ಈ ಕಾರ್ಯಕ್ರಮಕ್ಕೆ ನೆರವು ಕೊಟ್ಟಂತ ಎಲ್ಲ ನನ್ನ ಸ್ವಾಭಿಮಾನಿ ಕಾರ್ಯಕರ್ತರ ಬಂಧುಗಳಿಗೆ ನಾವು ಕೋಟಿ ಅನಂತರದ ಪ್ರಣಾಮವನ್ನು ಸಲ್ಲಿಸಿ